ಬಂದ್ರು ಅವತ್ತಲ್ಲಿಗೆ 10 ಲಕ್ಷ ಜನ. ನೀವು 10 ಲಕ್ಷ ಜನ ಯಾರ ಕೇಳಬೇಕು, ಅವ್ರೇನೋ ಫ್ಯಾನ್ಸ್ ತರ ಬಂದಿರ್ಬೋದು. ನೀವು ಆಸ್ ಎ ಪ್ರಜೆ ಕೇಳ್ಬೋದು ಅದನ್ನ. ಅಟ್ಲೀಸ್ಟ್ ವಿಜಯ್ನ ನೋಡೋದಕ್ಕೆ ಬಂದಿರ್ತಾರ, ಒಬ್ಬ ಹೀರೋ ಅನ್ನೋ ಕಾರಣಕ್ಕೋ, ಹೀರೋ ಅನ್ನೋ ಪಕ್ಷ ಕಟ್ಟಿದ ಅನ್ನೋ ಕಾರಣ ನೋಡೋದಕ್ಕೆ ಬಂದಿರ್ಬೋದು. ಎರಡೇ ಇರೋದು, ಅದನ್ನ ನನ್ನ ಯಾಕೆ ಕೇಳ್ತೀರಾ? ಒಂದು ಹೀರೋ ನೋಡಕ್ ಬಂದಿರ್ಬೋದು, ಒಂದು ಪಕ್ಷ ಕಟ್ಟಿದ್ದಾರೆ ಅಲ್ವಾ. ಆ ಕ್ಷಣದಲ್ಲಿ ನನಗಾಗ್ಬೋದು ನಿಮ್ಗಾಗ್ಬೋದು ಇದೆಲ್ಲ ವೋಟ್ ಆಗಿ ಕನ್ವರ್ಟ್ ಆಗೋ ಡೌಟ್ ಅಂತ ಒಂದು ಕ್ವಶನ್ ಮಾರ್ಕ್ ಇದ್ದೇ ಇರುತ್ತಲ್ವಾ. ಏನ್ ಹೇಳ್ತೀರಾ ನಂಗೆ ಅರ್ಥ ಆಗ್ತಿಲ್ಲ. ಆ 10 ಲಕ್ಷ ಜನನು 10 ಲಕ್ಷ ಜನರು ವೋಟು ಆಗಿ ಕನ್ವರ್ಟ್ ಆಗುತ್ತೆ, ವಿಜಯ್ ಅವ್ರ ಪಕ್ಷಕ್ಕೆ ಬೀಳುತ್ತೆ ಅನ್ನುವಂಥದ್ದು ಡೌಟ್ ಇದೆ. ಎಲ್ಲ ಹೀರೋ ನೋಡೋದಕ್ಕೆ ಬಂದಿರ್ತಾರೆ ಅನ್ನೋದು. ಓಕೆ ಗೈಸ್, ಜಸ್ಟ್ ಅ ಮಿನಿಟ್. ಸಿ, ಇದು ಉಪೇಂದ್ರದ್ ಮೇನ್ ಅಜೆಂಡಾನ ಏನಂದ್ರೆ, ವಿಜಯ್ ಅವ್ರು ಮಾಡಿದ್ದಷ್ಟು ರೋಡ್ ಶೋ ಅಷ್ಟು ತಗೊಂಡು ಮಾಡಿ, ಅಷ್ಟು ರೊಕ್ಕ ಖರ್ಚು ಮಾಡಿ, ಅಷ್ಟು ಪ್ಯಾಂಪ್ಲೆಟ್ಸ್ ಎಲ್ಲ ಮಾಡಿ, ಅಷ್ಟು ತಗೊಂಡು ಬ್ಯಾನರ್ಗಳು ಮಾಡಿ, ಅಂಥದ್ದು ಬೇಡ. ಸೊ ರಾಜಕೀಯನ ಬೇಡ ಅಂತೇಳಿ ಪ್ರಜಾಕೀಯ ಮಾಡಿದ್ದು. ಸೊ ನೀವು ಸ್ಟಿಲ್ ಉಪೇಂದ್ರ ಕ್ವಶನ್ಸ್ ಮಾಡಕತ್ತೀರಿ ಅಂತಂದ್ರೆ, ನೀವು ಬರ್ರಿ, ನೀವು ಏರಿಯಾಗ ಹೋಗ್ರಿ, ಅಥವಾ ದೊಡ್ಡ ಕ್ಯಾಂಪೇನ್ ಮಾಡಿರಿ, ಕೋಟಿ ಖರ್ಚು ಮಾಡಿರಿ, ಎವ್ರಿ ಸಿಟಿಗೆ ಹೋಗಿ ಆಲ್ ಓವರ್ ಕರ್ನಾಟಕ ಅಡ್ಡಾಡಿ 2 ವರ್ಷ ರೊಕ್ಕ ಖರ್ಚು ಮಾಡಿರಿ, ನೀವು CM ಆಗ್ರಿ. ಆಮೇಲೆ ನೀವು ವಿಜಯ್ ಅವ್ರ CM ಆಗಿದ್ದ ನಾಟ್ ಜಾಸ್ಟ್ ಬಿಕಾಸ್ ಆಫ್ ಅವ್ರು ಹೀರೋ ಆಗ್ಯಾರ ಅಂತ ಹೇಳಿ CM ಆಗಿಲ್ಲ ಅವರು. He provided freebies. Again, he promised a freebies. Tamil Nadu, whatever state it is. So, our already state naga, they have a huge debt. ಇಂಡಿಯಾದೊಳಗೆ ನಾವು 4th ಅದೇವಿ ಡೆಪ್ಟ್ ಒಳಗೆ. ಜಾಸ್ತಿ ಡೆಪ್ಟ್ ಯಾರ್ಯಾರು ಐತಿ ಅಂದ್ರೆ ಸಾಲ ಯಾರ್ಯಾರು ಐತಿ. ಸೊ ತಮಿಳ್ನಾಡುನು ಡೆಪ್ಟ್ನಾಗ ಐತಿ. ದ ನಂಬರ್ 1 ಪ್ಲೇಸ್ನಾಗ ಅವ್ರು ಅದಾರ. ಸೊ ಇಟ್ಸ್ ನಾಟ್ ಜಸ್ಟ್ ಅವ್ರು ಹೀರೋ ಅದಾರ ಅಂತೇಳಿ ವೋಟ್ ಹಾಕಿ ಜನ ಗೆಲ್ಸಿಲ್ಲ. ಗೆಲ್ಸಿರ್ಬೋದು, ಒಂದು 50 ಸೀಟು ಅಲ್ಲ 30 ಸೀಟ್ ಬರ್ತಿರ್ಬೋದು, ಬಟ್ ಮೆಜಾರಿಟಿ ಫ್ರೀ ಬೀಸ್ ಅವ್ರು ಪ್ರೊವೈಡ್ ಮಾಡ್ಯಾರ. ಇಲ್ಲಿ ಕರ್ನಾಟಕದಾಗ ಹೆಂಗೆ ನಮ್ದು ಕಾಂಗ್ರೆಸ್ ಫ್ರೀ ಬೀಸ್ ಕೊಟ್ಟು ಏನು ಅವ್ರ ಅಧಿಕಾರಕ್ಕೆ ಬಂದಾರ, ಹಂಗೆ ಅಲ್ಲಿಯೂ ಅವ್ರು ಪ್ರಾಮಿಸ್ ಮಾಡ್ಯಾನ ಅಧಿಕಾರಕ್ಕೆ ಬಂದಿದ್ದು. ನೀವೇನು ಅನ್ಕೊಂಡ್ಬಿಟ್ರೇನ ಚೇಂಜ್ ಬೇಕಾಗೈತಿ ಜನಕ್ಕೆ, ತಮಿಳ್ನಾಡು ಜನಕ್ಕೆ, ಸೊ ದೆನ್ ದೇ ಚೂಸ್ ಅಂಡ್ ವಿಜಯ್. ನೋ, ಪ್ರೀವಿಯಸ್ ಗೌರ್ಮೆಂಟ್ನು ಚಲೋನ ವರ್ಕ್ ಮಾಡೈತಿ. ಆ್ಯಕ್ಚುಲಿ ಹಂಗೆ ನೋಡಿದ್ರೆ ಸ್ಟೇಟ್ GDP ವೈಸ್ ತಮಿಳ್ನಾಡು ಚಲೋನ ಐತಿ ಪಾಸ್ಟಿಂದ. ಹೂವರ್ ವಾಸ್ CM, he was running, already every party has its own ಏನಂತಾರೆ ಪ್ರಾಬ್ಲಮ್ಸ್ ಇದ್ದೇ ಇರ್ತಾವೆ. ಸೊ the one question I wanted to ask people is, like, most of them are like, everyone who ಯಾರ್ಯಾರು ಪ್ರಜಾಕ್ಕೆ ಗೊತ್ತೈತಿಲ್ಲ, ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಗೊತ್ತೈತಿ. ಅಟ್ಲೀಸ್ಟ್ ಫಾರ್ ಯೂತ್ who eligible for voting, obviously they are not voting for ಪ್ರಜಾಕ್ಕೆ. ಯಾರು ಪ್ರಜಾಕ್ಕೆ ವೋಟ್ ಹಾಕತ್ತಿಲ್ಲ. ಆ್ಯಕ್ಚುಲಿ ಇಷ್ಟ ಐತಿ, ಬಟ್ ಹೆಂಗೆ ಬೇಕಂತಂದ್ರೆ ಇವರಿಗೆ ಪ್ರಜಾಕ್ಕೆ ವೋಟ್ ಹಾಕೋರಿಗೆ ಅಂದ್ರೆ, ನಾನು ಯಾವಾಗ ಪ್ರಜಾಕ್ಕಿಂದ ಬಂದೈತಿ, ನನಗೆ ಯಾವಾಗ ವೋಟಿಂಗ್ ರೈಟ್ ಸಿಕ್ಕೈತಿ ಅವಾಗಿಂದ ನಾನು ಪ್ರಜಾಕ್ಕೆ ಹಾಕೈತಿ. ನಾ ಫಸ್ಟ್ ವೋಟ್ ಐ ಮಿಸ್ಟೇಕನ್ಲಿ ವೋಟೆಡ್ ಫಾರ್ ಸಮ್ ಒನ್, ಬಟ್ he broke my promise. I soon realized that I came out of that zone, that Vishwaguru zone, or 55 ಇಂಚಿನ ಇದೆ, 55 ಇಂಚ್ ಚೆಸ್ಟ್ ಇರೋ ವ್ಯಕ್ತಿ ಏನೂ ಮಾಡೋಕ್ಕಾಗಲಿಲ್ಲ. ಅವನ ಕಡೆ ಏನೂ ಕಿಸೋಕ್ಕಾಗಲಿಲ್ಲ. ಸೊ ದ್ಯಾಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ಬಟ್ ನಾ ಆಮೇಲಿಂದ ಪ್ರಜಾಕೀಯಕ್ಕೆ ವೋಟ್ ಹಾಕತ್ತೀನಿ. ಸೊ ಅರೌಂಡ್ ವೆರಿ ಭಾಳ ವರ್ಷ ಆಯ್ತು. ಈವನ್ ಫಾರ್ MP ಎಲೆಕ್ಷನ್ಸ್, ಲೋಕಲ್, ನಂಗೆ ಪ್ರಜಾಕೀಯ ಜಸ್ಟ್ ಚಿಹ್ನೆ ಕಂಡ್ರೆ ಸಾಕಾಗೈತಿ, ಅದಕ್ಕೆ ವೋಟ್ ಹಾಕಕ್ಕೆ ಸ್ಟಾರ್ಟ್ ಮಾಡಿ ನಾನು. ಬಟ್ ಎವ್ರಿ ಒನ್ ಇಸ್ ನಾಟ್ ಡೂಯಿಂಗ್ ದಟ್, ರೈಟ್? ನಿಮಗೆ ಹೆಂಗೆ ಬೇಕಂತಂದ್ರೆ ಉಪೇಂದ್ರನ ಇಳಿಬೇಕು ರೋಡಿಗೆ, ದೊಡ್ಡ ಹ್ಯೂಜ್ ಕ್ಯಾಂಪೇನ್ ಆಗಬೇಕು, ದೊಡ್ಡ ಖರ್ಚಾಗಬೇಕು, ಬೂತ್ ಲೆವೆಲ್ಗೆಲ್ಲ ಏಜೆಂಟ್ಸ್ಗೆ ಹಾಕಬೇಕು, ಅವ್ರಿಗೆ ಆಟೋ ಕರ್ಕೊಂಡು ಹೋಗಿ ವೋಟ್ ಹಾಕಿಸ್ಕೊಂಬರ್ಬೇಕು. ಎವ್ರಿ ಮನೆಗೆ ಆಟೋ ಕರ್ಕೊಂಡು ಹೋಗೋದು, ಬರ್ರಿ ವೋಟ್ ಹಾಕಕ್ಕೆ ಬರ್ರಿ ಅಂಥೇಳಿ. ಸೊ ದಿಸ್ ನಾಟ್ ಗೋಯಿಂಗ್ ಟು ಲೈಕ್ ದಿಸ್. ಐ ಮೀನ್ ಲೈಕ್ ಇದಿಷ್ಟ ಇಲ್ಲ. ಪ್ರಜಾಕೀಯ ಯಾರ್ಯಾರು ನೀವು ಆ್ಯಕ್ಚುಲಿ ಪ್ರಜಾಕೀಯದ ವೆಬ್ಸೈಟಿಗೆ ಹೋಗಿ ಅವ್ರದ್ದೇನು ಓದ್ತಿರಲ್ಲ, ನಮ್ದು ಏನೈತಿ ಅಂದ್ರೆ ಲೈಕ್ ಪ್ರಜಾಕೀಯದೊಳಗೆ ಏನು ಸಿಸ್ಟಮ್ ಐತಿ ಅಂತ ಓದಿದ್ರೆ ಇದು ಯಾವುದೂ ಇಲ್ಲ. ಇದ್ರೊಳಗೆ ಹ್ಯೂಜ್ ಕ್ಯಾಂಪೇನ್ ಮಾಡೋದು, ದೊಡ್ಡ ಖರ್ಚು ಮಾಡೋದು, ಸ್ಪೀಕರ್ಸ್ ಹಾಕೋದು, ಇವೆಲ್ಲ ಇಲ್ಲ. ಆ್ಯಕ್ಟರ್ಸ್ ಕರೆಸಿ ಪ್ರಮೋಷನ್ ಮಾಡಿಸೋದು, ಇದ್ಯಾವುದೂ ಇಲ್ಲ. ಸೊ ಅದ್ರೊಳಗೆ ಏನಿರೋದು ಅಂತಂದ್ರೆ, ಸೋಷಿಯಲ್ ಮೀಡಿಯಾದಿಂದ ಏನಾಕೈತಿ, ಫ್ರೀ ಏನಾಕೈತಿ ಅದಷ್ಟ ಮಾಡೋದು. ಆ್ಯಂಡ್ ದೇರ್ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಒಂದು ಕಡೆ ಹೋಗಿ ಪ್ರೆಸ್ ಮೀಟ್ ಮಾಡೋದು. ಪ್ರೆಸ್ ಮೀಟ್ ಮಾಡಿದ್ರೆ ಪ್ರೆಸ್ನ ತೋರಿಸ್ಬೇಕಲ್ಲ, ನಮ್ಮ ಪ್ರೆಸ್ ಅವರ್ಸ್ ಪಬ್ಲಿಷ್ ಮಾಡ್ಬೇಕು, ಇದೆಲ್ಲ ಐತಿ. ಸೊ ಏನಂತಂದ್ರೆ ಪ್ರಾಬ್ಲಮ್ ಅಂದರೆ, ಕರ್ನಾಟಕದೊಳಗೆ ಜನಕ್ಕೆ ಒಂದು ವೋಟ್ ಹಾಕೋರು 2 ಟೈಪ್ಸ್ ಆಫ್ ನಿಮ್ಗೆ ವೋಟ್ ಹಾಕೋದ್ರೆ ಸಿಗ್ತಾರೆ. ಒಂದು ವೋಟ್ ಹಾಕೋರು ಅಂತಾರಂದ್ರೆ ಜಾತಿ ನೋಡಿ,
ಕಾಸ್ಟ್ ನೋಡಿ ಇದ್ರ ಮೇಲೆ ಹಿಂದೂ ಆತ, ಹಿಂದೂ ಒಳಗೂ ಮತ್ತು ಬ್ರಾಹ್ಮಿನ್ಸ್, ಲಿಂಗಾಯತರ, ಒಕ್ಕಲಿಗರ, ಅದು ಇದು ಅಂತೇಳಿ ಬೇರೆ ಬೇರೆ ಗೌಡ್ರು ಏನೇನೋ ಸಮುದಾಯಗಳ ಮೇಲೆ ಬೇಸ್ ಮೇಲೆ ಓಟ್ ಹಾಕ್ತಾರೆ ಕರ್ನಾಟಕದಾಗ. ಇಲ್ಲ ಇನ್ನೊಂದು ಬಿಟ್ಟು ಅಂತಂದ್ರೆ ಫ್ರೀ ಬೀಸ್, ದ್ಯಾಟ್ ಈಸ್ ಕರೆಂಟ್ಲಿ ವಿ ಸೀನ್ ದ್ಯಾಟ್ ಈ ಸರಿ ಎಲೆಕ್ಷನ್ ಕಾಂಗ್ರೆಸ್ ಒಳಗೆ ಗೆದ್ದಿದ್ದು ಮೋಸ್ಟ್ ಆಫ್ ದಟ್ ಈಸ್ ಒನ್ ಥಿಂಗ್. ಅದೇನೋ BJP ಅವರ ಕಮಿಷನ್ ಸ್ಕ್ಯಾಮದ್ದು ಅದೊಂದು ಸ್ವಲ್ಪ ಹ್ಯೂಜ್ ಆಗಿ ಅವ್ರು ಏನಂತಾರೆ ಅದನ್ನು ರೇಸ್ ಮಾಡಿ ಕನ್ಸರ್ನ್ ರೇಸ್ ಮಾಡಿದ್ದು ಒಂದು. ಪ್ಲಸ್ ಇನ್ನೊಂದು ಎಫೆಕ್ಟ್ ಆಗಿತ್ತಂದ್ರೆ ಆಬ್ವಿಯಸ್ಲಿ BJP ಅವ್ರು ಏನೋ ನೆಟ್ಟಾಗಿ ಕೆಲಸ ಮಾಡಿದ್ದೆಲ್ಲ ಲಾಸ್ಟ್ 5 years. ಆಮೇಲೆ ಇನ್ನೊಂದು ಫ್ರೀ ಬೀಸ್, ಮೇನ್ಲಿ ಫ್ರೀ ಬೀಸ್, 2,000 ರೂಪಾಯಿ ಆಯ್ತು, ಆಮೇಲೆ ಫ್ರೀ ಬಸ್ ಆಯ್ತು, ಆಮೇಲೆ ರೇಷನ್ ಆಗಲಿ, ಆಮೇಲೆ ಬೇರೆ ಬೇರೆ 5 ಗ್ಯಾರಂಟೀಸ್ ಇದ್ವಲ್ಲ, ಆ ಗ್ಯಾರಂಟಿಯಿಂದನೇ ಗೆದ್ದಿದ್ದು. ಓಕೆ, ಮೋಸ್ಟ್ ಆಫ್ ದಮ್ ಸೀಟ್ಸ್. ಸೊ ಬಟ್ ದಿಸ್ ನಾಟ್ ಪಾಸಿಬಲ್ ಇನ್ ಪ್ರಜಾಕೀಯದ ಒಂದು ಏನು ರಿಕ್ವೆಸ್ಟ್ ಅಂತಂದರೆ ಎಲ್ಲರಿಗೂ ಆಲ್ ಕರ್ನಾಟಕ ಪೀಪಲ್ಗೆ ಅಟ್ಲೀಸ್ಟ್ ಒನ್ ಟೈಮ್ ವೋಟ್ ಮಾಡಿರಿ ನೀವು. ಜಸ್ಟ್ ಥಿಂಕಿಂಗ್ ಆಫ್ ದಿಸ್ ಟೈಮ್ ನೀವು ಇಷ್ಟು ವರ್ಷ ವೋಟ್ ಮಾಡಿರಿ, ಎಲ್ಲ ವೇಸ್ಟ್ ವೋಟ್ ಆಗ್ಯಾವಲ್ಲ ನಿಮಗೆ. ಯಾರಂತ ನೀವು ಎದೆ ಮುಟ್ಕೊಂಡಂತೂ ಹೇಳೋಂಗಿಲ್ಲ ನಾನು ಹಾಕಿದ ಪಾರ್ಟಿ ಚಲೋ ಮಾಡೈತಿ ಕೆಲಸ ಅಂತೇಳಿ. ಎಲ್ಲರಿಗೂ ಏನೋ ಅದು ಐತಿ ದಿಸ್ ಇಸ್ ದ ವರ್ಸ್ಟ್, ವಿ ಮಿಸ್ಟೇಕನ್ಲಿ ಚೂಸನ್ ದಿಸ್ ಪಾರ್ಟಿ ಅಂತೇಳಿ. ಸೊ ಒಂದು ವರ್ಷ ನೀವು ಅಟ್ಲೀಸ್ಟ್ ವೋಟ್ ಹಾಕ್ರಿ ಪ್ರಜಾಕೀಯಕ್ಕೆ. ಕಣ್ಣು ಮುಚ್ಕೊಂಡು ವೋಟ್ ಹಾಕ್ರಿ, ಕಣ್ಣು ಮುಚ್ಕೊಂಡು ಬಟನ್ ಹೊತ್ತಕ್ರಿ. ನೀವು ಆಲ್ರೆಡಿ ಅದು ಮಾಡಿರಿ. ಯಾವ್ಯಾವ ಹೇಳ್ಯಾನಂತೇಳಿ ಮೀಡಿಯಾದವ್ರು ಏನೋ ಪಬ್ಲಿಸಿಟಿ ಮಾಡಿದ್ದಕ್ಕೆ ಯಾರ್ಯಾರಿಗೂ ವೋಟ್ ಹಾಕಿ ನಾವು ಆಲ್ರೆಡಿ ನಮಗೆ ಅನ್ಯಾಯ ಆಗೈತಿ. ಸೊ ದಿಸ್ ಟೈಮ್ ವೆನ್ ಎವರ್ ಅಪ್ಕಮಿಂಗ್ ಎನಿ ಎಲೆಕ್ಷನ್ಸ್, ಇವಾಗ ಎನಿ MP ಎಲೆಕ್ಷನ್ಸ್ ಆರ್ ನಿಮ್ದು ಲೋಕಲ್ ಕಾರ್ಪೊರೇಟಲ್ಲಿ ಯಾರು ಪ್ರಜಾಕೀಯದಲ್ಲಿ ನಿಂತಿರ್ತಾರಲ್ಲ ಅವ್ರಿಗೆ ವೋಟ್ ಹಾಕ್ರಿ. ನೋಡೋಣಂತ ಜಸ್ಟ್ ಒಂದು ಚಾನ್ಸ್ ಕೊಡ್ರಲ್ಲ. ಏನಾಕೈತಿ ಹಬ್ಬ ಅಂದ್ರೆ ಏನಾಕೈತಿ? ಸಾಲ ಅಂತೂ ಮಾಡೋಂಗಿಲ್ಲ, ಅದು ಅಂತೂ ಒಪ್ಕೋತೇನೆ ನಾನು. ಯಾಕಂದ್ರೆ ಫ್ರೀ ಬೀಸ್ ಕೊಡೋಂಗಿಲ್ಲ, ಸಾಲ ಇದಕ್ಕೆ ಮಾಡೋದು. ಓಕೆ, ಫ್ರೀ ಗ್ಯಾರಂಟೀಸ್ ಕೊಟ್ಟರೆ ಸಾಲ ಮಾಡ್ಬೇಕು, ಇಲ್ಲಿಕಂದ್ರೆ ಸಾಲ ಮಾಡೋದು ಅವಶ್ಯಕತೆ ಇಲ್ಲಲ್ಲ. ಸೊ ಹಿಂಗೆ ಥಿಂಕ್ ಮಾಡಿ ನೀವು ವೋಟ್ ಹಾಕ್ರಿ. ಒಂದು ಸರಿ ವೋಟ್ ಹಾಕಿ ನೋಡಿರಲ್ಲ ಅಂದ್ರೆ ಲೈಕ್ ಏನಾಕೈತಿ? ಇಷ್ಟೊಂದು ವೋಟ್ ಎಲ್ಲೆಲ್ಲೋ ವೇಸ್ಟ್ ಆಗ್ಯಾವು. ಇಸ್ಕೋರಿ, ನೀವು ರೊಕ್ಕ ಇಸ್ಕೋರಿ. ಯಾರು ಮನೆಗೆ ಬಂದು ರೊಕ್ಕ ಕೊಡ್ತಾರಲ್ಲ, ನಮ್ಮ ಪಕ್ಷಕ್ಕೆ ವೋಟ್ ಹಾಕ್ರಿ, 2,000 ರೂಪಾಯಿ ತಗೋರಿ, ಹಂಗೆ ಅಂತೇಳಿ ಆಗ್ತಾವೆ. ಬೆಳಗಾವ್ದಾಗ, ಆಮೇಲೆ ಈ ಗೋಕಾಕ್ನಾಗ ಆಯ್ತು, ಇಲ್ಲಿ ಕೆಲವೊಂದು ಚಿಕ್ಕೋಡಿ ಈ ಕಡೆ ಎಲ್ಲ ಸ್ವಲ್ಪ ಅಲ್ಲೇ ಅವ್ರ ಹೆಸರು ನಂಗೆಲ್ಲ ತೊಗೊಳಕ್ಕೆ ಆಗೋಂಗಿಲ್ಲ ವಿಡಿಯೋದಾಗ. ಕೆಲವೊಂದು ರಾಜಕೀಯ ಪಕ್ಷದ ಅಧಿಕಾರಿಗಳು ಏನು ನಾಯಕರದಾರ 2,000 ರೂಪಾಯಿ ಒಂದೊಂದು ಓಟಿ ಕೊಟ್ಟು ಊಟ ಹಾಕಿಸ್ಕೊಂಡಾರ. ಇಲ್ಲ ಇದನ್ನು ಕೊಟ್ಟೆ, ಏನಂತಾರೆ ಅದಕ್ಕೆ, ಕುಕ್ಕರ್ ಕೊಡೋದು, TV ಕೊಡೋದು, ಈ ಡಿಶ್ TV ಕೊಡೋದು, ಆಮೇಲೆ ಲಾಟ್ ಆಫ್ ಥಿಂಗ್ಸ್. ಓಕೆ, ಮಿಕ್ಸರ್, ಕುಕ್ಕರ್ ಇಂಥವೆಲ್ಲ ಕೊಟ್ಟು ಊಟ ಹಾಕಿಸ್ಕೊಂಡಾರದ. ಇಸ್ಕೋರಿ, ಮಿಕ್ಸರ್ ಓಟ್ ಎಲ್ಲ ಇಸ್ಕೋರಿ. ಅವ್ರಿಗೆ ಲಾಸ್ ಮಾಡೋಣಂತ. ಅವ್ರು ಆ್ಯಕ್ಚುಲಿ ಏನು ಕರೆಕ್ಟ್ ಮಾಡಿ ರೊಕ್ಕ ಗಳಿಸಿದಲ್ಲ, ಲಾಸ್ ಆಗಲಿ ಅವ್ರಿಗೆ. ಇಸ್ಕೋರಿ, ಬಟ್ ಓಟ್ ಪ್ರಜಾಕೀಯಕ್ಕೆ ಹಾಕ್ರಿ. ನೋಡೋಣ ಒಂದ್ಸರಿ, ಜಸ್ಟ್ ಟ್ರೈಯರ ಮಾಡಿರಲ್ಲ. ಇಲ್ಲಕಂದ್ರೆ ಏನೂ ಆಗೋಂಗಿಲ್ಲ. ಇದು ಹಿಂಗೆ ಇರ್ತೈತಿ, ಈ ಸ್ಟೇಟ್ ಹಿಂಗೆ ಇರ್ತೈತಿ. ಸೊ ನಾವು ಹ್ಯೂಜ್ ಟ್ಯಾಕ್ಸ್ ಪೇಯರ್ಸ್ ಅದೀವಿ. RTO ಚಾರ್ಜಸ್ ನಾವು ಜಾಸ್ತಿ ತುಂಬೋದು. ಇಡೀ ದೇಶದೊಳಗೆ ನಮ್ದು ಹೈಯೆಸ್ಟ್ ಐತಿ. ನಮ್ಮ ಸ್ಟೇಟದ ಹೈಯೆಸ್ಟ್ ಟ್ಯಾಕ್ಸ್ ಐತಿ. ಅಂದ್ರೆ ಲೈಕ್ RTOಕ್ಕೆ ರೋಡ್ ಟ್ಯಾಕ್ಸ್ ಜಾಸ್ತಿ ತುಂಬ್ತೇವೆ ನಾವು ಆ್ಯಕ್ಚುಲಿ. ಬಟ್ ವಾಟ್ ವಿ ಗೆಟಿಂಗ್ ಸ್ಮೂತ್ ರೋಡ್ಸ್ ಅದಾವ, ಇಲ್ಲ ಅಂತಲ್ಲ. ಕೆಲವೊಂದು ಸ್ಟೇಟ್ ಹೈವೇಸ್ ರಿಯಲಿ ಗುಡ್ ಆ್ಯಕ್ಚುಲಿ, ನ್ಯಾಷನಲ್ ಹೈವೇಕ್ಕಿಂತ ಚಲೋ ಅದಾವೆ ಹಂಗೆ ನೋಡಿದ್ರೆ. ಯಾಕಂದ್ರೆ ನೀವು ನೋಡಿರ್ಬೋದು ಎಷ್ಟೆಷ್ಟೊಂಡು ಬ್ರಿಡ್ಜ್ಗಳೆಲ್ಲ ಕೊಲಾಪ್ಸ್ ಆಗತ್ತವ. ಸೋ ಕಾಲ್ಡ್ ನಾವು ಏನಂತಾರೆ, ವಿಚ್ ಟೆಕ್ನಾಲಜಿ ಇಟ್ ಈಸ್, ಸ್ಯಾಟಲೈಟ್ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಬಿಲ್ಡ್ ಮಾಡಿದಂಥ ಬ್ರಿಡ್ಜ್ಗಳು, ಹೈವೇಗಳೆಲ್ಲ ಮುರಿಯಾಕತ್ತಾವೆ. ಅದು ಓಕೆ, ಲೀವ್ ಇಟ್. ಸೊ ಬಟ್ ಅಟ್ಲೀಸ್ಟ್ ದಿಸ್ ಟೈಮ್ ವಿ ಶುಡ್ ಚೂಸ್ ದ ಪ್ರಜಾಕೀಯ. ಅದು ಹ್ಯಾಪ್ನಿಂಗ್ ಆಗ್ಬೇಕು. ಸೊ ಉಪೇಂದ್ರ ಅವ್ರು ಹೇಳೋದಿದು ಒಂದೇ, ಏನಂತಂದರೆ ಜನ ಗೆಲ್ಲಬೇಕು. ಜನ ಯಾವಾಗ ಗೆಲ್ತಾರೆ ಅಂತಂದರೆ, ಜನ ಯೋಚನೆ ಮಾಡಿ ವೋಟ್ ಹಾಕಿದಾಗ, ವಿದೌಟ್ ಎನಿ ಕ್ಯಾಂಪೇನ್ಸ್, ವಿದೌಟ್ ಎನಿ ಡೋರ್ ಟು ಡೋರ್ ಕ್ಯಾಂಪೇನ್ಸ್ ಆರ್ ಎನಿಥಿಂಗ್, ಏನೂ ಖರ್ಚು ಮಾಡಲಾರ್ದ ಜನಪ್ರಿಯದಿನ ಅವ್ರು ಗೆಲ್ಲಿಸ್ತಾರಲ್ಲ, ಅವಾಗ ಜನ ಗೆಲ್ತಾರೆ. ಸೊ ಭಾಳ ಇಂಟರ್ವ್ಯೂ ಬರಾಕತ್ತಾವ ಈಗ ಉಪೇಂದ್ರ ಅವ್ರದ್ದು. ಸೊ ಇವ್ರದ್ದು ಒಬ್ಬದ ನ್ಯೂಸ್ ಅಲರ್ಟ್ನಾಗ ನೋಡಿದ್ದಾನ. ಸೊ ಈ ಜಸ್ಟ್ ಇಮಿಡಿಯೇಟ್ಲಿ ಐ ಥಿಂಕ್ ನಂಗೆ ಒಂದು ಥಾಟ್ ಬಂತು ನನ್ನ ತಲೆಯೊಳಗೆ. ಸೊ ಇದನ್ನ ಹೇಳ್ಬೇಕಂತೇಳಿ. ಸೊ ಸಿ, ಎವ್ರಿ ಒನ್ ರೆಸ್ಪಾನ್ಸಿಬಿಲಿಟೀಸ್. ನೀವು ಪೊಲಿಟಿಕಲ್ ಇರಲಿ ಬಿಡಲಿ, ಪೊಲಿಟಿಕ್ಸ್ ಅನ್ನೋದು ಎಲ್ಲದ್ರೊಳಗೆ ಇದ್ದೇ ಇರ್ತೈತಿ. ಇವನ್ ನಿಮ್ಮ ಕಂಪ್ನಿ ಒಳಗೂ, ನೀವು ವರ್ಕ್ ಮಾಡೋ ಕಂಪ್ನಿ ಒಳಗೂ ಪೊಲಿಟಿಕ್ಸ್ ಇರ್ತೈತಿ, ನೀವು ಔಟ್ಸೈಡ್ ಬಂದ್ರೂ ಪೊಲಿಟಿಕ್ಸ್ ಇರ್ತೈತಿ, ಎಲ್ಲ ಕಡೆ ಪೊಲಿಟಿಕ್ಸ್ ಐತಿ. ಸೊ ಯು ಶುಡ್ ಬಿ ಪೊಲಿಟಿಕಲ್. ನೀವು ನಂಗೆಲ್ಲ ಇದೆಲ್ಲ ಇಷ್ಟ ಆಗೋಂಗಿಲ್ಲ, ಯಾರು ಬಂದ್ರೆ ಏನಾಕೈತಿ, ಇದೇನು ದೇಶ ಉದ್ಧಾರ ಆಕೈತೆ ಅನ್ನೋದು ಸುಮ್ಮನೆ ಕೊಂದ್ರೆ ಆಗೋಂಗಿಲ್ಲ ಗೈಸ್.
ಯು ಶುಡ್ ರೇಸ್ ಯುವರ್ ವಾಯ್ಸಸ್. ನೀವು ಕನ್ಸರ್ನ್ ತೋರಿಸ್ಲಿಲ್ಲ, ನಿಮ್ಮ ವಾಯ್ಸ್ ರೇಸ್ ಮಾಡಲಿಲ್ಲ ಅಂತಂದರೆ ಈ ಏನು ಭ್ರಷ್ಟಾಧಿಕಾರಿಗಳದ ರಾಜಕಾರಣಿಗಳದಾರ ಇವ್ರು ಹಿಂಗೆ ರೂಲ್ ಮಾಡ್ಕೊಂಡು ಹೋಗ್ತಾರೆ. ಆ್ಯಂಡ್ ದೇ ವಿಲ್ ರಿಯೂನ್ ದಿಸ್ ಕಂಟ್ರಿ. ನಿಮ್ದು ಈ ಕಂಟ್ರಿನ ಸತ್ಯಾನಾಶ ಮಾಡಿಬಿಡ್ತಾರೆ ಅವ್ರು ಇನ್ನೊಂದು 10-15 ವರ್ಷ ಒಳಗೆ. ಸೊ ದ್ಯಾಟ್ ಈಸ್ ಆಲ್ಸೋ that is definitely true. So it's in your hand, guys. So please vote one time at least. ಪ್ರಜಾಕ್ಕೆ ವೋಟ್ ಹಾಕಿ ನೋಡ್ರಿ. ಸೊ ಲೆಟ್ಸ್ ಸಿ ದ ಚೇಂಜಸ್. ನಿಮಗೆ ರಿಯಲ್ ಚೇಂಜ್ ಬೇಕಲ್ಲ. ವಿಜಯ್ ಏನು ಗೆದ್ದು ಚೇಂಜ್ ಮಾಡ್ತಾರೋ ಎಷ್ಟು ಮಾಡ್ತಾರೋ ಗೊತ್ತಿಲ್ಲ, 5 ವರ್ಷ ಟೈಮ್ ಐತಿ. ಅದಕ್ಕಿಂತ ಅಪ್ಪಟ್ಟಂತೂ ಚೇಂಜ್ ಮಾಡ್ತಾರೆ ಜಾಸ್ತಿ. ಅಟ್ಲೀಸ್ಟ್ ಯು ಶುಡ್ ಗೌರ್ಮೆಂಟ್ ಸ್ಕೂಲ್ಸ್, ರೋಡ್ಸ್, ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಆಮೇಲೆ ಲೈಕ್ ಹೆಲ್ತ್ ಸಿಸ್ಟಮ್ ಇಷ್ಟಾದರೂ ನಾವು ಚಲೋ ಮಾಡ್ತೀವಿ. ಇದ ಮೇನ್ ಇರೋದು ಆ್ಯಕ್ಚುಲಿ ಎಲ್ಲ ಸ್ಟೇಟ್ಗಾಯ್ತು ಯಾವುದೋ ಕಂಟ್ರಿಗಾಯ್ತು ಮೇನ್ ಬೆನಿಫಿಟ್ ಏನಂದ್ರೆ ಮೇನ್ ಥಿಂಗ್ಸ್, ಬೇಸಿಕ್ ಥಿಂಗ್ಸೇ ಇರೋದು ಇದಷ್ಟೇ. ಗುಡ್ ರೋಡ್ಸ್, ಗುಡ್ ಎಜುಕೇಷನ್, ಗುಡ್ ಹೆಲ್ತ್ ಕೇರ್ ಸಿಸ್ಟಮ್. ಇದಿಷ್ಟಿದ್ರೆ ಏನು ಬೇಕು ನಿಮಗೆ? ಅದನ್ನು ಬಿಟ್ಟರೆ ಟ್ರಾನ್ಸ್ಪರೆನ್ಸಿ ಇನ್ ಎವ್ರಿಥಿಂಗ್, ಇನ್ ಎವ್ರಿ ಎಕ್ಸಾಮ್ಸ್, ವಾಟ್ ಎವರ್ PSI ಎಕ್ಸಾಮ್ಸ್ ಇದೆ ನೋಡಿ, ಸ್ಕ್ಯಾಮ್ಸ್ ಅದು, ನೀಟ್ ಎಕ್ಸಾಮ್ ಸ್ಕ್ಯಾಮ್ಸ್ ಅದು, ಇದೆಲ್ಲ ಟ್ರಾನ್ಸ್ಪರೆನ್ಸಿ. ಸೊ ಇಫ್ ದಿಸ್ ಇಸ್ ದ ಇನಫ್, ದ್ಯಾಟ್ಸ್ ಇಟ್ ಗೈಸ್. ಮತ್ತೇನು ಬೇಕು ನಿಮಗೆ? ಫ್ರೀ ಬೀಸ್ ಬೇಕಾ? ಸಿ, ಡೋಂಟ್ ವೋಟ್ ಫಾರ್ ಮಂದಿರ್ ಆರ್ ಮಸ್ಜಿದ್. ಐ ಆಮ್ ನಾಟ್ ಟಾರ್ಗೆಟಿಂಗ್ ಎನಿ ರಿಲಿಜನ್, ಬಟ್ ಡೋಂಟ್ ವೋಟ್ ಫಾರ್ ಮಂದಿರ್ ಆರ್ ಮಸ್ಜಿದ್. ವೋಟ್ ಫಾರ್ ಸ್ಕೂಲ್ಸ್, ಗುಡ್ ಎಜುಕೇಷನ್ ಸಿಸ್ಟಮ್, ಆ್ಯಂಡ್ ಗುಡ್ ಹೆಲ್ತ್ ಕೇರ್ ಸಿಸ್ಟಮ್, ಗುಡ್ ರೋಡ್ಸ್, ಇನ್ಫ್ರಾಸ್ಟ್ರಕ್ಚರ್. ಇಷ್ಟೇ ನೀವು ವೋಟ್ ಮಾಡಬೇಕಾಗಿರೋದು. ಇದನ್ನು ಬಿಟ್ಟು ಬೇರೆ ಏನೋ ನಿಮ್ಮ ತಲೆಗೆ ಬರಕ್ಕೆ ಹೋಗಬಾರ್ದು. ದಿಸ್ ಕಂಟ್ರಿ ವಿಲ್ ನಾಟ್ ಬಿಕಮ್ ಎನಿ ರಾಷ್ಟ್ರ, ಎನಿ ರಿಲಿಜನ್ ರಾಷ್ಟ್ರ. ಸೊ that's it, guys. I think how much people can watch this or like this video, let's see.